ಹಾಯ್ ಸರ್. ನಿಮ್ಮ ಈ ಮಿಲೆಟ್ ಬಗ್ಗೆ ಹೇಳಿ. ಅಂದರೆ ನಮ್ಮದು ಆ್ಯಕ್ಚುಲಿ ರಾ ಮಿಲೆಟ್ಸ್ನ ಸೆಲ್ ಮಾಡೋದಿಲ್ಲ. ಅಂದರೆ ಮಿಲೆಟಿಂದ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂದರೆ ಮಾಲ್ಟ್ ಅಂತ ಬರುತ್ತಲ್ಲ, ಸೊ ಆ ಥರ ಪ್ರಾಡಕ್ಟ್ಸ್ನ ನಾವು ಮಾಡೋದು. ನಮ್ಮ ಬ್ರ್ಯಾಂಡ್ ನೇಮು ರೆಟ್ರೋಸಿಪ್ ಅಂತ. ಅಂದರೆ ನಿಮಗೆ ಇಡೀ ಮಾರ್ಕೆಟ್ನಲ್ಲಿ ಮಲ್ಟಿ ಮಿಲೆಟ್ ಹೆಲ್ತ್ ಮಿಕ್ಸಸ್ ಸಿಗುತ್ತೆ. ಅಂದರೆ ಎಲ್ಲ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ಒಂದು ಮಾಲ್ಟ್ ಅಂದರೆ ಒಂದು ಹೆಲ್ತ್ ಮಿಕ್ಸ್ನ ರೆಡಿ ಮಾಡಿರ್ತಾರೆ. ಸೊ ನಾವು ಡಾಕ್ಟರ್ ಕಾದರ್ವಲ್ಲಿ ಅವ್ರು ಹೇಳಿರೋ ಥರ ಮತ್ತು ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸು ಡಾಕ್ಟರ್ಸ್ ಹೇಳಿರೋ ಥರ ಮಿಲೆಟ್ನ ತಿನ್ನಬೇಕು, ಬಟ್ ಮಿಕ್ಸ್ ಮಾಡ್ಕೊಂಡು ತಿನ್ನಬಾರ್ದು. ಅಂದರೆ 3-4 ಸಿರಿಧಾನ್ಯಗಳನ್ನ ಇಲ್ಲ ಒಂದಕ್ಕಿಂತ ಹೆಚ್ಚು ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ಹೆಲ್ತ್ ಮಿಕ್ಸ್ನ ಯೂಸ್ ಮಾಡಬಾರ್ದು ಅಂತ. ಅಲ್ಲ, ಈಗ ಆಲ್ಮೋಸ್ಟ್ ನಮ್ಗೆ ಸಿಕ್ಕಿರೋದೆಲ್ಲ ಮಿಕ್ಸ್ಡ್ ಇದೆ. ಎಲ್ಲ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ಕೊಟ್ಟಿರೋಂಥ ಮಾಲ್ಟ್ಗಳನ್ನ ನಾವು ಇವಾಗ ತನಕ ತಗೊಂಡು ಬರ್ತಾ ಇದ್ದೀವಿ. ನೀವೇ ಫಸ್ಟ್ ಟೈಮ್ ಹೇಳ್ತಿರೋದು ಆ ಥರ ತಗೋಬಾರ್ದು ಅಂತ. ಅದರ ಸೈಂಟಿಫಿಕ್ ರೀಸನ್ಸ್ಗಳನ್ನು ಹೇಳಿ. ಅಂದರೆ ಈಗ ಹೌದು, ನೀವು ಇದನ್ನೇ ಫಸ್ಟ್ ಟೈಮ್ ಕೇಳ್ತಿದ್ದೀರಾ. ಯಾಕೆ ಅಂದರೆ ಇಡೀ ಮಾರ್ಕೆಟ್ನಲ್ಲಿ ರೆಟ್ರೋಸಿಪ್ ಅನ್ನೋ ಒಂದೇ ಒಂದು ಬ್ರ್ಯಾಂಡಲ್ಲಿ ಮಾತ್ರನೇ ಸಿಂಗಲ್ ಮಿಲೆಟ್ ಮಾಲ್ಟ್ಸ್, ಅಂದರೆ ಒಂದು ಸಿರಿಧಾನ್ಯ ಒಂದು ಮಾಲ್ಟ್ ಅನ್ನೋ ಒಂದು ಕಾನ್ಸೆಪ್ಟ್. ನಮ್ದೇನು ಫಂಡಮೆಂಟಲ್ ಫಿಲಾಸಫಿ ಇದೆ ಅಂದರೆ ಈಟ್ ದಿ ಫುಡ್ ರೈಟ್ ಫುಡ್ ಇನ್ ದ ರೈಟ್ ವೇ. ಅಂದರೆ ಮಿಲೆಟ್ ಈಸ್ ಡೆಫಿನೆಟ್ಲಿ ಅ ರೈಟ್ ಫುಡ್, ಸೊ ವಿ ನೀಡ್ ಟು ಕನ್ಸ್ಯೂಮ್ ಇಟ್ ಇನ್ ದ ರೈಟ್ ವೇ ಟು ಗೆಟ್ ದಿ ಮ್ಯಾಕ್ಸಿಮಮ್ ಹೆಲ್ತ್ ಬೆನಿಫಿಟ್ಸ್. ಸೊ ಅದು ನಮ್ಮ ಕಾನ್ಸೆಪ್ಟು. ಅಂದರೆ ಇವಾಗ ನೀವು ಸಿರಿಧಾನ್ಯಗಳನ್ನ ಏನಕ್ಕೆ ಮಿಕ್ಸ್ ಮಾಡಬಾರ್ದು ಅಂತ ನೀವು ಕೇಳಿದ್ರೆ, ಈ ಸಿರಿಧಾನ್ಯಗಳಲ್ಲಿ ಏನು ಫೈಬರ್ ಕಂಟೆಂಟ್ ಸ್ಟ್ರಕ್ಚರ್ ಇದೆ ಅದು ಸ್ವಲ್ಪ ಯುನೀಕ್ ಇದೆ, ಅಂದರೆ ವಿಶಿಷ್ಟವಾಗಿದೆ. ಬೇರೆ ಧಾನ್ಯಗಳಲ್ಲಿ ಒಂಥರ ಇದ್ದರೆ ಇದರಲ್ಲಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ಸುರುಳಿ ರೂಪದಲ್ಲಿರುತ್ತೆ. ಸೊ ನಿಮಗೆ ಆ ಫೈಬರ್ ನಿಮ್ಮ ಒಂದು ದೇಹದಲ್ಲಿ ಅರಗಬೇಕು ಅಂತ ಅಂದರೆ ಅದನ್ನು ಏನು ಮಾಡಬೇಕು, ನಾವು ಒಂದು ಸಿರಿಧಾನ್ಯನ ಒಂದು ಸರಿ ತೊಗೋಬೇಕು. ಎಲ್ಲ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿಬಿಟ್ರೆ ಒಂದು ಸಿರಿಧಾನ್ಯ ಅರಗುತ್ತೆ, ಇನ್ನೊಂದು ಸಿರಿಧಾನ್ಯ ಅರಗಲ್ಲ. ಸೊ ಆ ಥರ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಇನ್ನೊಂದು, ನಾವು ಈ ಒಂದು ಪದಾರ್ಥಗಳನ್ನು ಮಾಡೋ ರೀತಿಯೇ ಬೇರೆ ಥರ ಇದೆ. ನಾವು ಇದನ್ನು ಮಾಲ್ಟ್ ಅಂತ ಕರಿತೀವಿ. ಏನಕ್ಕೆ ಅಂದರೆ ಸಿರಿಧಾನ್ಯಗಳನ್ನ ಅಟ್ಲೀಸ್ಟ್ ಒಂದು 3 to 4 hours ನಾವು ನೆನೆಸ್ಬೇಕು. ಫಸ್ಟು ನೆನೆಸಿದಾದ್ಮೇಲೆ ಒಣಗಿಸಿ ಸನ್ ಡ್ರೈ ಮಾಡಿ ಮತ್ತು ಅದನ್ನು ರೋಸ್ಟ್ ಮಾಡಬೇಕು. ಈ ಪ್ರತಿಯೊಂದು ಸಿರಿಧಾನ್ಯಗಳ ಮಾಲ್ಟಲ್ಲಿ ಏನಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಸಾಮೆ ಮಾಲ್ಟ್ ಅಂತ ತೊಗೊಂಡ್ರೆ ಇದರಲ್ಲಿ ಒಂದು 60-70% ಸಾಮೆ ಧಾನ್ಯ ಇರುತ್ತೆ. ಮಿಕ್ಕಿದ್ದು ಒಂದು 30 to 40% ಏನಿರುತ್ತೆ ಅಂದರೆ ಮೊಳಕೆ ಕಟ್ಟಿದ ಹೆಸರು ಕಾಳು, ಕಡಲೆಕಾಳು, ಅಕ್ಸೆ ಬೀಜ, ಒಣಶುಂಠಿ, ಬಾದಾಮಿ, ಗೋಡಂಬಿ, ಏಲಕ್ಕಿ, ಈ ಥರ ಅಂತ ಒಂದು 40% ಇದಿರುತ್ತೆ. ಈಗ ನೀವು ನೆಕ್ಸ್ಟು ನವಣೆ ಮಾಲ್ಟ್ ಅಂತ ತೊಗೊಂಡ್ರೂ ಕೂಡ ಅದು ಇದು ಸೇಮ್ ಇರುತ್ತೆ. ಇದರಲ್ಲಿ ಸಾಮೆ ಬದಲಿಗೆ ನವಣೆ ಇರುತ್ತೆ. ಅದೇ ಥರ ಊದಲು ಮಾಲ್ಟ್ ಕೂಡ ಇದೆ, ಅದೇ ಥರ ಆರ್ಕ ಇದೆ, ಅದೇ ಥರ ನಮ್ಮ ಹತ್ರ ಕೊರಲೆ ಮಾಲ್ಟ್ ಕೂಡ ಇದೆ. ಸೊ ಏನು 5 ಪಾಸಿಟಿವ್ ಮಿಲೆಟ್ಸ್ ಅಂತ ಏನಿದೆ, ಊದಲು, ಹಾರ್ಕ, ಸಾಮೆ, ಕೊರಲೆ, ನವಣೆ, ಸೊ ಇದ್ರದ್ದು ಸಪ್ರೇಟ್ ಮಾಲ್ಟ್ಸ್ ಇದೆ. ಸೊ ನಾವೇನು ಪಾಸಿಟಿವ್ ಮಿಲೆಟ್ಸ್ ಅಂತ ಏನು ಕರಿತೀವಿ ಅಂತ ಅಂದರೆ, ರಾಗಿ ಬಂದು ನ್ಯೂಟ್ರಲ್ ಮಿಲೆಟ್. ಅಂದರೆ ರಾಗಿನಲ್ಲಿ ನಿಮ್ಮ ಆರೋಗ್ಯನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಈ ಏನು 5 ಸಿರಿಧಾನ್ಯಗಳು ಏನು ಹೇಳಿದೆ ಇದರಲ್ಲಿ ನಿಮ್ಮ ಆರೋಗ್ಯ ಮೇಂಟೈನ್ ಮಾಡ್ಕೊಳೋದು ಅಲ್ಲದೇ ಕೆಲವೊಂದು ಸೀರಿಯಸ್ ಹೆಲ್ತ್ ಇಶ್ಯೂಸ್ನ ಕೂಡ ಕ್ಯೂರ್ ಮಾಡೋ ಒಂದು ತಾಕತ್ತು ಇದರಲ್ಲಿದೆ. ಅದಕ್ಕೆ ನಾವೇನು ಮಾಡ್ತೀವಿ, ಪಾಸಿಟಿವ್ ಮಿಲೆಟ್ಸ್ ಅಂತ ಮಾಡ್ತೀವಿ. ಸೊ ಇದು ನಮ್ಮದು ಒಂದು ಕಾಂಬೋ ಪ್ಯಾಕ್. ಯೂಶಲಿ ನಮ್ಮಲ್ಲಿ ಜಾಸ್ತಿ ಹೋಗೋದು ಇದೆ. ಇದು ನಮ್ಮ ಫ್ಲಾಗ್ಶಿಪ್ ಪ್ರಾಡಕ್ಟ್ ಆಫ್ ಅವರ್ ಕಂಪನಿ. ಅಂದರೆ ಇದರಲ್ಲಿ ಹೆಂಗಿರುತ್ತೆ ಅಂದರೆ, ಇದು ಏನೇನು ನೀವು ನೋಡ್ತಿದ್ದೀರಲ್ಲ 5 ಸಿರಿಧಾನ್ಯಗಳು ಮಾಲ್ಟ್ ಪ್ಯಾಕೆಟ್ಸ್ ಇದೆಯಲ್ಲ, 200 ಗ್ರಾಮ್ ಪ್ಯಾಕೆಟ್ಸು, ಆ 5 ಕೂಡ ಇದರಲ್ಲಿ ಇರುತ್ತೆ. 200 ಗ್ರಾಮ್ಸು 5 ಇರುತ್ತೆ, 1 kg ಕಾಂಬೋ ಪ್ಯಾಕ್ ಬರುತ್ತೆ. ಇದು ಅಲ್ಲದೇ ನಮ್ಮಲ್ಲಿ ಸ್ಪ್ರೌಟೆಡ್ ರಾಗಿ ಮಾಲ್ಟ್ ಅಂತ ಇದೆ. ಅಂದರೆ ಸಣ್ಣ ಮಕ್ಕಳಿಗೆ, ಅಂದರೆ ಅಬೌವ್ 6 months ಅವ್ರುಗಳಿಗೆ ಕೊಡೋದಕ್ಕೆ ವಾಲ್ನಟ್ಸು, ಬಾದಾಮಿ, ಗೋಡಂಬಿ ಮತ್ತು ಮೊಳಕೆ ಕಟ್ಟಿದ್ದೀವಿ ರಾಗಿನ, ಅದು ಮೊಳಕೆ ಕಟ್ಟಿದ ಹೆಸರು ಕಾಳು, ಕಡಲೆಕಾಳು, ಆ ಒಂದು ಮಿಶ್ರಣದಲ್ಲಿ ಇದು ಸ್ಪ್ರೌಟೆಡ್ ರಾಗಿ ಮಾಲ್ಟ್ ಅಂತ ಬರುತ್ತೆ. ಸೊ ಇದೆಲ್ಲದಕ್ಕಿಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ, ನಮ್ಮ ರೆಟ್ರೋಸಿಪ್ ಕಂಪ್ನಿಯಿಂದ ನಿಮಗೆ ಹೆಂಗೆ ಇವತ್ತು ಕಾಫಿ ಮತ್ತು ಟೀ ವೆಂಡಿಂಗ್ ಮಿಷಿನ್ಸು ಎಲ್ಲ ದೇಶದ ಮೂಲೆಗಳಲ್ಲಿ 24/7 ಸಿಗ್ತಿದೆ, ಆ ಥರ ಒಂದು ಹೆಲ್ದಿ ಡ್ರಿಂಕನ್ನು ನಾವು ಸರ್ವ್ ಮಾಡಬೇಕು ಅಂತ ನಮ್ಮದೊಂದು ಪರ್ಪಸ್ ಇತ್ತು. ಇದಕ್ಕೆ ಮೇಯ್ನು ಉದ್ದೇಶ ಬಂದು ಇದು ನಮ್ಮ ತಾಯಿಯವ್ರದ್ದು. ಇದು ನಾನು ಅವ್ರ ಮಗ, ಅವರ ಒಂದು ಏನು ಇಲ್ದೇ ಇರೋವಂಥ ಟೈಮಲ್ಲಿ ನಾನು ಮಾರ್ಕೆಟಿಂಗ್ ಮಾಡ್ಕೊಡ್ತಿದ್ದೆ. ನಾನೊಬ್ಬ ಇಂಜಿನಿಯರು, ಈ ವೀಕೆಂಡ್ಸ್ಗಳಲ್ಲಿ ನಾನು ಮಾಡೋದು. ಅವರನ್ನು ನಾವು ವೈದ್ಯ ಹಾಸ್ಪಿಟಲಲ್ಲಿ ಸ್ಪೈನಲ್ ಸರ್ಜರಿ ಆಗಿತ್ತು, ಅಡ್ಮಿಟ್ ಮಾಡಿದ್ವಿ. ಸೊ ಡಾಕ್ಟ್ರ್ ಏನು ಹೇಳಿದ್ರು, ಸರ್ಜರಿ ಆದಮೇಲೆ ಅವ್ರಿಗೊಂದು ಏನು ಲಿಕ್ವಿಡ್ ಫುಡ್ ಕೊಡಿ, ಗಂಜಿ ಕೊಡಿ ಅಂತ ಹೇಳಿದ್ರು. ನಮ್ಮ ರಿಲೇಟಿವ್ಸ್ ಆ ಸುತ್ತಮುತ್ತ ಎಲ್ಲೆಲ್ಲ ಇರೋದ್ರಿಂದ ಯೂಶಲಿ ಏನು ಮಾಡ್ತೀವಿ, ನಾವು ಹುಡುಕಿದ್ವಿ ಹೆಂಗೆ ಮಾಡೋದು ಅಂತ. ಎಲ್ಲೋದ್ರೂ ಕಾಫಿ ಮತ್ತು ಟೀ ಸಿಗ್ತಿದೆಯೇ ಹೊರತು ರಾಗಿ ಗಂಜಿ ಸಿಗಲಿಲ್ಲ. ಅವಾಗ ನಮ್ಮ ತಾಯಿಯವ್ರದ್ದು ಹೆಂಗಿದ್ರು ಇದು ಕಂಪ್ನಿ ಇತ್ತು, ರೆಟ್ರೋಸಿಪ್ ಅಂತ ಏನಿತ್ತಲ್ಲ. ಸೊ ಅವ್ರೇನು ಹೇಳಿದ್ರು, ಈ ಹಿಂಗೆ ನೀವು ಕಾಫಿ ಟೀ ವೆಂಡಿಂಗ್ ಮಿಷಿನ್ ಇದೆ, ನೀವುಗಳೇನೋ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀರಲ್ಲ, ನೀವು ನೋಡಿ ಇದನ್ನು ಡೆವಲಪ್ ಮಾಡಿ ಅಂತ. ಸೊ ನಮ್ಗೆ ಅದರಲ್ಲಿ ಆ ಸ್ಪೆಷಾಲಿಟಿ ಇಲ್ಲದಲ್ಲೇ ಇರೋದ್ರಿಂದ ನಾವೇನು ಮಾಡಿದ್ವಿ, ಒಂದು ಇಂಜಿನಿಯರಿಂಗ್ ಟೀಮ್ನ ಹೈರ್ ಮಾಡಿ 1 ವರ್ಷ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮಾಡಿ, ಈವನ್ GKVK ಕಡೆಯಿಂದ ನಮಗೆ ಮೆಂಟರ್ಶಿಪ್ ಇದೆ. ನಾವು ಇದನ್ನು ಮರಿಬಾರ್ದು. GKVKನಲ್ಲಿ ಸುರೇಶ್ ಸರ್, ಮಿಲೆಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಹೆಡ್ಡು. ಸೊ ಅವರು ನಮಗೆ ಅವ್ರ ಮಾರ್ಗದರ್ಶನದಲ್ಲಿ, ಮತ್ತು ಇಲ್ಲಿ ಕೃಷಿ ಇಲಾಖೆ, ಈವನ್ ಡೈರೆಕ್ಟ್ರು ಮತ್ತು ಕಮಿಷನರ್ ಸಾಹೇಬರು ಕೂಡ ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರು ನಮಗೆ ಅಪ್ರೂವ್ ಮಾಡಿ ಈ ಬರೋ ಭಾನುವಾರ
ದೊಡ್ಡ ಸ್ಟೇಜು ಅಂದರೆ ಮಿಲೆಟ್ ಮತ್ತು ಸಾವಯವ ಅಂತಾರಾಷ್ಟ್ರೀಯ ಮೇಳ ಏನಿದೆಯಲ್ಲ ಆ ಮೇನ್ ಸ್ಟೇಜ್ನಲ್ಲಿ ನಮ್ಮ ಒಂದು ರೆಟ್ರೋಸಿಪ್ ಹೆಲ್ದಿ ಸಿಪ್ ರೆಟ್ರೋಸಿಪ್ ಅನ್ನೋ ಒಂದು ವೆಂಡಿಂಗ್ ಮಿಷನ್ನ ನಾವು ಲಾಂಚ್ ಮಾಡ್ತಿದ್ದೀವಿ. ಅಂದರೆ ಇದರ ಸ್ಪೆಷಾಲಿಟಿ ಏನಂದರೆ ಇಡೀ ಪ್ರಪಂಚದಲ್ಲಿ ಕಾಫಿ ಟೀ ವೆಂಡಿಂಗ್ ಮಿಷಿನ್ ಇದೆ, ಯಾರು ಇದುವರೆಗೂ ನಿಮಗೆ ಮಿಲೆಟ್ ಡ್ರಿಂಕ್ ವೆಂಡಿಂಗ್ ಮಿಷಿನ್ ಅಂತ ಮಾಡಿಲ್ಲ. ಸೊ ಈ ಮಿಲೆಟ್ ಡ್ರಿಂಕ್ ವೆಂಡಿಂಗ್ ಮಿಷಿನಲ್ಲಿ ನಿಮಗೆ ರಾಗಿ ಅಂಬ್ಲಿ ಕುಡಿಬೋದು, ರಾಗಿ ಮಾಲ್ಟ್ ಸಿಗುತ್ತೆ, ನವಣೆ ಮಾಲ್ಟ್ ಸಿಗುತ್ತೆ, ಸಾಮೆ ಮಾಲ್ಟ್ ಸಿಗುತ್ತೆ, ಊದಲು ಮಾಲ್ಟ್ ಸಿಗುತ್ತೆ, ಆರ್ಕದ ಮಾಲ್ಟ್ ಸಿಗುತ್ತೆ. ಈ ಥರ ನಿಮಗೆ ಏನೇನು ಹೆಲ್ದಿ ಡ್ರಿಂಕ್ಸ್ ಇದೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಹೆಂಗೆ ನಿಮಗೆ ಕಾಫಿ ಟೀ ವೆಂಡಿಂಗ್ ಮಿಷಿನಲ್ಲಿ ಕಾಫಿ ಟೀ ಬರುತ್ತೆ, ಆ ಥರ ನಮ್ಮದ್ರಲ್ಲಿ ರಾಗಿ ಗಂಜಿ, ರಾಗಿ ಅಂಬ್ಲಿ, ನವಣೆ ಮಾಲ್ಟು ಈ ಥರ ನಮಗೆ ಪ್ರಾಡಕ್ಟ್ಸ್ ಸಿಗುತ್ತೆ. ಇದು ಬರೋ ಭಾನುವಾರ ನಮಗೆ ಇಲ್ಲೇ ಮೇನ್ ಸ್ಟೇಜ್ನಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಹಿಂದೆ ಅಂದರೆ ಕೇಂದ್ರ ಸಚಿವರು ಒಬ್ಬರು ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಎಕ್ಸೈಟೆಡ್ ಆಗಿದ್ದೀವಿ. ಓಕೆ, ನಿಮಗೆ ಅಭಿನಂದನೆಗಳು. ನಿಮ್ಮ ವೆಂಡ್ರಿಂಗ್ ಮಿಷಿನ್ ತುಂಬ ಸಕ್ಸಸ್ಫುಲ್ ಆಗಿ ಹೋಗಲಿ, ಇದರಿಂದ ಒಂದಷ್ಟು ಲಕ್ಷಾಂತರ ಜನಗಳ ಆರೋಗ್ಯ ಕಾಪಾಡಲಿ ಅಂತ ನಮ್ಮ ಕಡೆಯಿಂದ, ನಮ್ಮ ಕ್ಲಾಪಿಂಗ್ ಕನ್ನಡ ಕಡೆಯಿಂದನೂ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇದರ ಬೆಲೆಗಳನ್ನ ಹೇಳಿ. ಅಂದರೆ ಜನಗಳಿಗೆ ಇವಾಗ ಏನಾಗುತ್ತೆ, ಸಿರಿಧಾನ್ಯಗಳು ಅಂದಿದ ತಕ್ಷಣ ಬಡವ್ರಿಗೆ ಕೈಗೆಟಕಲ್ಲ ಆ ಥರದ್ದೆಲ್ಲ ಇದ್ದಾವೆ. ನಿಮಗೆ ಯಾವ ಥರದ್ದು ಬೆಲೆಗಳಿದ್ದಾವೆ ಅದನ್ನು ಜನಗಳಿಗೆ ಹೇಳಿ. ಅಂದರೆ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂದರೆ ಸಿರಿಧಾನ್ಯಗಳನ್ನ ಬಡವರ ಧಾನ್ಯಗಳು ಅಂತ ಹೇಳ್ತಿದ್ರು. ಓಕೆನಾ? ಅಂದರೆ ಮುಂಚೆ ನೀವು ರಾಗಿ ಆದರೆ ರಾಗಿ ಭಾಳ ಕಡಿಮೆಗೆ ಸಿಗೋವಂಥ ಒಂದು ಧಾನ್ಯ. ಓಕೆನಾ? ಮುಂಚೆ ಎಷ್ಟು ಸಿಗ್ತಿತ್ತು, ನಾವು ತೊಗೊಳ್ತಿರ್ಬೇಕಾದ್ರೆ 28 ರೂಪಾಯಿ kg, ಅಂದರೆ ಅನ್ಪಾಲಿಶ್ಡ್. ಇವತ್ತು ನಾವು ತೊಗೋತಿರೋ ಅಂಥ ರೇಟು 43 ರೂಪಾಯಿ kg, ಅಂದರೆ ಆಲ್ಮೋಸ್ಟ್ ಡಬಲ್ ಆಯಿತು. ನಿಮಗೆ ನಮ್ಮಲ್ಲ, ನೀವು ಕೊರಲೆ ಬ್ರೌನ್ ಟಾಪ್ ಮಿಲೆಟ್ ಅಂತ ಇದೆ. ಓಕೆನಾ? ಇದು ಕಿಂಗ್ ಆಫ್ ಮಿಲೆಟ್ಸ್ ಅಂತಾರೆ. ಇದರ ಒಂದು kg ಬೆಲೆ ಎಷ್ಟಿರ್ಬೋದು, ಅಂದಾಜಲ್ಲಿ ಹೇಳಿದ್ರೆ ಎಷ್ಟಿರ್ಬೋದು ಅಂದ್ಕೊಂಡಿದ್ದೀರಾ? ಗೊತ್ತಿಲ್ಲ, ನೀವೇ ಹೇಳ್ಬೋದು. 280 ರೂಪಾಯಿ ಇದೆ. ಯಾವ ಒಬ್ಬ ಬಡವ 1 kg ಧಾನ್ಯಕ್ಕೆ 280 ರೂಪಾಯಿ ಕೊಟ್ಟು ಅದನ್ನ ಅಫೋರ್ಡ್ ಮಾಡ್ಬೋದು. ಇದು ಏನಾಯ್ತು ಅಂದರೆ ಸಿರಿಧಾನ್ಯಗಳು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಸಿರಿಧಾನ್ಯಗಳಲ್ಲಿರುವಂಥ ಒಂದು ಹೆವಿ ನ್ಯೂಟ್ರಿಷನ್ ಪ್ರೊಫೈಲಿಂದ ಮತ್ತು ಈ ಕ್ಲೈಮೇಟ್ ರೆಸಿಲಿಯನ್ಸ್ ಒಂದು ಫೀಚರ್ಸಿಂದ ಏನು ಮಾಡಿದ್ರು, ವಿಶ್ವಸಂಸ್ಥೆ ಏನಿದೆಯಲ್ಲ ಅವರು 2023ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಡಿಕ್ಲೇರ್ ಮಾಡಿದ್ರು. ಅದಾದಾಗ ಏನಾಯಿತು, ಬರೀ ಭಾರತದಲ್ಲೇ ಅಲ್ಲ, ನಾವು ನಿಜವಾಗ್ಲೂ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಯಾವಾಗಲೂ ನಾವು ಥ್ಯಾಂಕ್ಸ್ ಹೇಳಬೇಕು. ಅವ್ರೇನು ಮಾಡಿದ್ರು, ಯೋಗನ ಯಾವ ಥರ ಆಲ್ ಓವರ್ ವರ್ಲ್ಡ್ ಫೇಮಸ್ ಮಾಡಿದ್ರು, ಸಿರಿಧಾನ್ಯಗಳು ಭಾಳ ಫೇಮಸ್ ಆಯಿತು. ಸೊ ಅವಾಗ ಏನಾಯಿತು, ಆಲ್ ಓವರ್ ವರ್ಲ್ಡ್ನಲ್ಲಿ ಈ ಸಿರಿಧಾನ್ಯಗಳ ಬೇಡಿಕೆ ಜಾಸ್ತಿ ಆಯಿತು. ಸೊ ಬೇಡಿಕೆ ಜಾಸ್ತಿ ಆದಾಗ ಏನಾಯಿತು, ಪ್ರೊಡಕ್ಷನ್ ಕಡಿಮೆ ಇದ್ದಿದ್ದರಿಂದ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಯಿತು. ಈಗ ನಮಗೂ ಕೂಡ ತುಂಬ ಚಾಲೆಂಜಿಂಗ್ ಇದೆ. ಹೇಗೆ, ಈಗ ಮಲ್ಟಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಅಂದರೆ ಯಾವುದೋ ಒಂದು ಸಿರಿಧಾನ್ಯ ಕಡಿಮೆ ಇರುತ್ತೆ, ಅದರ ಪ್ರಮಾಣ ಜಾಸ್ತಿ ಹಾಕಿ ಒಂದು ಮಾಲ್ಟ್ ಮಾಡ್ಬೋದು. ಬಟ್ ನಮಗೆ ಈಗ ಕೊರಲೆ ಮಾಲ್ಟ್ ಅಂತ ನಾನು ಮಾಡೋದ್ರಿಂದ 60-70% ಕೊರಲೆ ಇರಲೇಬೇಕು. ಹಂಗಂದ್ಮೇಲೆ ನಾವು ಅದನ್ನು ಕೊಳ್ಳೇಬೇಕು. ಸೊ ನಮಗೂ ಕೂಡ ವಿಧಿ ಇಲ್ಲ. ಬಟ್ ಏನಂದರೆ ಬರೀ ಬಿಸ್ನೆಸ್ಸನ್ನು ಒಂದೇ ಪಾಯಿಂಟ್ ಇರಬಾರ್ದು. ನಾವು ಮಾಡ್ತಿರೋದು ಹೆಲ್ದಿ ಪ್ರಾಡಕ್ಟ್ ನಾವು ಸೆಲ್ ಮಾಡ್ತಿದ್ದೀವಿ ಅಂತ ಅಂದರೆ ಜನಗಳಿಗೆ ಹೆಲ್ದಿನೆಸ್ ಸಿಗಬೇಕು. ಸೊ ಹಂಗಾಗಿ ನೀವು ನೋಡಿದ್ರೆ ನಮ್ಮ ಒಂದು ಪ್ರಾಡಕ್ಟಿಂದ ಟ್ಯಾಗ್ಲೈನು ಹೆಲ್ತ್ ಬ್ಯಾಕ್ ಗ್ಯಾರಂಟಿಡ್ ಅಂತ. ಅಂದರೆ ರೆಟ್ರೋಸಿಪ್ ಹೆಲ್ತ್ ಬ್ಯಾಕ್ ಗ್ಯಾರಂಟಿಡ್. ನೀವೆಲ್ಲೇ ಹೋಗಿ ಇವತ್ತು ಆಲ್ಮೋಸ್ಟ್ ಏನಿರುತ್ತೆ, ಕ್ಯಾಶ್ ಬ್ಯಾಕ್ 10% ಕ್ಯಾಶ್ ಬ್ಯಾಕ್, 20% ಕ್ಯಾಶ್ ಬ್ಯಾಕ್. ಸಪೋಸ್ ಯಾರು ನಮಗೆ ಇವಾಗಲೇ ಬಂದಿದ್ದಾರೆ, ಅಂದ್ರೆ ಬೆಳಿಗ್ಗೆಯಿಂದ ಹತ್ತಿರ ಒಂದು 100-150 ಬಾಕ್ಸ್ ಹೋಯ್ತಲ್ವಾ, ಅವರೆಲ್ಲರೂ ತೊಗೊಂಡಿದ್ದೇನೋ ದುಡ್ಡು ಕೊಡ್ತಾರೆ. ಸೊ ಅವ್ರು ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೆಲ್ದಿನೆಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು 100 ರೂಪಾಯಿ ಕೊಟ್ಟರೆ ನಾನು ತಿರುಗಿಸೋರಿಗೆ 10 ರೂಪಾಯಿ ವಾಪಸ್ ಕೊಟ್ಟರೆ ಅದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನೋಡಪ್ಪ, ನಾನು ನಿಂಗೆ 100 ರೂಪಾಯಿ ಕೊಡ್ತೀನಿ, ನೀನು ನನಗೊಂದು ಹೆಲ್ದಿ ಪ್ರಾಡಕ್ಟ್ ಕೊಡು. ಸೊ ಆ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಹೆಲ್ತ್ ಬ್ಯಾಕ್ ಗ್ಯಾರಂಟಿಡ್ ಅಂತ ನಾವು ತೊಗೊಂಡ್ವಿ ಕಾನ್ಸೆಪ್ಟ್. ಓಕೆ, ಎಲ್ಲ ನಿಮ್ಮ ಪ್ರಾಡಕ್ಟ್ಗಳಿಗೆ ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಸಿರಿಧಾನ್ಯಗಳನ್ನ ಜನಗಳಿಂದ ಹೆಚ್ಚೆಚ್ಚಾಗಿ ಬಳಸಲಿ, ಈ BP ಶುಗರು ಈ ಕಾಯಿಲೆಗಳಿಂದ ಮುಕ್ತರಾಗಲಿ ಅಂತ ಹೇಳ್ತಾ ನಿಮಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಥ್ಯಾಂಕ್ ಯು ದೀಪಕ್. ಥ್ಯಾಂಕ್ ಯು.